ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಲ್ವೇ? ಇವತ್ತಿನ ಬ್ಲಾಗಲ್ಲಿ ನಾನು ಟೀ ಸ್ಟ್ರೈನರನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅಂದರೆ ಇದು ಟೀ ಸೋಸುವ ಜರಡಿ ಅಂತ ಕೂಡ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುವಂಥದ್ದೇ, ಎಲ್ಲರ ಮನೆಯಲ್ಲಿ ಕೂಡ ನೀವು ಮಾಡ್ತಿರ್ಬೋದು, ಚಹಾ ಗಾಳಿಸ್ತಿರ್ಬೋದು. ಅದು ಯಾವ ರೀತಿಯಾಗಿದೆ ಹೇಳಿದರೆ, ಅದು ಕಪ್ಪಾಗಿ ಅಲ್ಲೇ ಚಹಾದು ಕಣಗಳೆಲ್ಲ ಗಟ್ಟಿಯಾಗಿ ಗಲೀಜಾಗಿರ್ತದೆ. ಅದನ್ನ ಈಗ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ ನಾನು. ನೀವೇನ್ ಮಾಡ್ತೀರಾ? ಅದನ್ನ ಬಿಸಾಡಿ ಹೊಸದು ತಗೊಂಡ್ ಬರ್ತೀರಾ? ಹಾಗೆ ಮಾಡಬೇಡಿ. ಒಂದೆರಡು ಸಾರಿ ನೀವು ನಾನು ಹೇಳಿದ ಹಾಗೆ ಮಾಡಿದ್ರೆ ತುಂಬಾ ಯೂಸ್ ಆಗ್ತದೆ. ಹಾಗೆ ನೋಡಿ, ಇಲ್ಲಿ ನಾನು ಸ್ವಲ್ಪ ಲಿಂಬೆ ಹಣ್ಣಿನ ಸಿಪ್ಪೆಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಟಿರ್ತೇನೆ ಒಂದು ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ತುಂಬಾ ಉಪಯೋಗ ಇದೆ ಇದು. ಇದ್ರ ಉಪಯೋಗ ಕೂಡ ಹೇಳ್ತೇನೆ ನಾನು. ಫಸ್ಟಿಗೆ ಒಂದು ಪಾತ್ರೆಯಲ್ಲೇ ನೀರನ್ನ ಇಡಿ, ಗ್ಯಾಸ್ ಮೇಲೆ ಇಡಿ. ಅದಕ್ಕೆ ಬೇಕಿಂಗ್ ಸೋಡಾ ಹಾಕಿ 1 ಸ್ಪೂನು ಅಥವಾ 2 ಸ್ಪೂನೇ ಹಾಕ್ಬೋದು. ಹಾಕಿದ ಕೂಡಲೇ ರಿಯಾಕ್ಷನ್ ಆಗ್ತದೆ. ಹಾಗೆ ಸ್ವಲ್ಪ ವಿನೆಗರನ್ನು ಕೂಡ ಹಾಕೊಳ್ಳಿ. ಅದು ಸ್ವಲ್ಪ ಸ್ಕಿಪ್ ಆಗಿದೆ. 2 ಸ್ಪೂನ್ ವಿನೆಗರ್ ಹಾಕಿ. ಹಾಗೆ ಒಂದು ಲಿಂಬೆ ಹುಳಿ, ನಾನು ಅಂದ್ರೆ ಹಿಂಡಿ ಬಿಸಾಡ್ಲಿಕ್ಕೆ ಇಟ್ಟಂತಹ ಸಿಪ್ಪೆ ಲಿಂಬೆ ಹುಳಿಯ, ಅದನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಅದನ್ನು ಹಾಕಿ ಒಳ್ಳೆ ಕುದಿ ಬರ್ಸ್ಬೇಕು. ಅಂದ್ರೆ ಸ್ವಲ್ಪ ಕುದಿ ಬರ್ಲಿ ಇದು. ಆಗ ಆ ಚಹಾ ಗಾಳಿಸುವಲ್ಲಿ ಇರುವಂತಹ ಎಲ್ಲ ಗಟ್ಟಿಯಾಗಿರ್ತದೆ ನೋಡಿ, ಕಣಗಳು, ಅದೆಲ್ಲ ಕ್ಲೀನ್ ಆಗ್ತದೆ. ಬೇಕಾದ್ರೆ ನೀವು ಇದಕ್ಕೆ 1 ಸ್ಪೂನ್ ಅಷ್ಟು ಬಟ್ಟೆ ಒಗೆಯುವ ಸೋಪಿನ ಪುಡಿಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿ ಸಾಕು, ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲ ತೊಂದರೆ ಇಲ್ಲ. ನೋಡಿ, ಅದು ಕಲರ್ ಎಲ್ಲ ಯಾವ ತರ ಆಗಿದೆ ನೋಡಿ, ಫುಲ್ ಎಲ್ಲ ಕೆಂಪಾಗ್ಲಿಕ್ಕೆ ಶುರು ಆಗಿದೆ. ಒಂದು 5ರಿಂದ 6 ನಿಮಿಷದವರೆಗೆ ಇದನ್ನ ಹೀಗೆ ಬೇಯಿಸ್ಕೊಳ್ಳಿ. ಅಂದ್ರೆ ಕುದಿ ಬರ್ಲಿ ಒಳ್ಳೆ, ಆಗ ಸ್ವಲ್ಪ ಸಡಿಲಾಗ್ತದೆ. ನಂತರ ಇದನ್ನ ಆರ್ಲಿಕ್ಕೆ ಬಿಡ್ಬೇಕು. ನೀವು ಇದನ್ನ ರಾತ್ರಿ ಮಾಡಿ ಬೆಳಿಗ್ಗೆ ಕ್ಲೀನ್ ಮಾಡಿದ್ರು ತುಂಬಾ ಒಳ್ಳೇದು. ಇಲ್ಲಿ ಇದನ್ನೀಗ ನಾನು 1 ಗಂಟೆ ಬಿಟ್ಟು ನಂತರ ನಾನು ಕ್ಲೀನ್ ಮಾಡ್ಲಿಕ್ಕೆ ಬರ್ತೇನೆ. ಅಲ್ಲಿಯವರೆಗೆ ಹೀಗೆ ಇರ್ಲಿ. ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ನಾನು ಇದನ್ನ ಬದಿಗೆ ಇಡ್ತೇನೆ ತಣಿಲಿಕ್ಕೆ. ನಂತರ ನೋಡುವ. ನೋಡಿ, ಈಗ ಆರಿದೆ ಒಳ್ಳೆ. 1 ಗಂಟೆ ಕಳೆದಿದೆ, ನಾನು 1 ಗಂಟೆ ಇಟ್ಟಿದ್ದೇನೆ. ನೀರ್ ನೋಡಿ ಯಾವ ತರ ಆಗಿದೆ ಅಂತ, ಟೀದೇ ಕಲರ್ ಬಂದಿದೆ ಒಳ್ಳೆ. ಈಗ ಇದನ್ನು ಬ್ರಷ್ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಳ್ಳೆ ಅದು ಎಲ್ಲ ಹೋಗ್ಬೇಕು ನೋಡಿ, ಅದರಲ್ಲಿ ಇದ್ದದೆಲ್ಲ ಜಿಡ್ಡು ಎಲ್ಲ. ಅದಕ್ಕೆ ಸ್ವಲ್ಪ ಲಿಕ್ವಿಡ್, ಅಂದ್ರೆ ಪಾತ್ರೆ ತೊಳಿಯುವ ಸೋಪ್ ಕೂಡ ಆಗ್ತದೆ. ನಾನಿಲ್ಲಿ ಲಿಕ್ವಿಡ್ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಾಕಿದ ನಂತರ ಬ್ರಷ್ ಅಲ್ಲಿ ಇದನ್ನ ತಿಕ್ಕಿ ತೊಡೀರಿ. ಆ ಎಲ್ಲ ಹೋಗ್ತದೆ ಆಗ, ಅಂದ್ರೆ ಹಿಡ್ದಿರುವಂತಹ ಕಪ್ಪಾಗಿದೆ ನೋಡಿ, ಅದೆಲ್ಲ ಹೋಗಿ ಕ್ಲೀನ್ ಆಗ್ತದೆ. ತುಂಬಾ ಚೆನ್ನಾಗಿ ಆಗ್ತದೆ. ನೀವು 3-4 ಸಾರಿ ಇದನ್ನ ಯೂಸ್ ಮಾಡ್ಬೋದು. ಬೇಕಾದ್ರೆ ಮತ್ತೆ ಬಿಸಾಡ್ಬೋದು, ಹೊಸದು ತಗೊಳ್ಬೋದು. ಇಲ್ಲದ್ರೆ ನೀವು ಪ್ರತಿ ಸಾರಿ ನೀವು ಹೊಸತು ತಗೊಂಡ್ ಬಂದ್ರೆ ಎಷ್ಟು ದುಡ್ಡು ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಒಂದ್ಸರಿ ಹೀಗೆ ಮಾಡಿ. ಇನ್ನೊಂದು ವಿಧಾನ ಇದೆ, ಗ್ಯಾಸ್ ಮೇಲೆ ಇಡ್ಬೇಕು ಇದನ್ನ ಬೆಂಕಿಗೆ. ಆದ್ರೆ ಇಡೀ ಮನೆ ವಾಸನೆ ಬರ್ತದೆ, ಅದು ಒಂಥರ ಗಲೀಜಾಗ್ತದೆ. ಅದಕ್ಕಾಗಿ ಈ ರೀತಿ ಮಾಡಿದ್ರೆ ರಗಳೆ ಇಲ್ಲ, ಒಂದ್ ಸ್ವಲ್ಪ ಕೆಲಸ ಆಗ್ತದೆ, ಆದ್ರೆ ತುಂಬಾ ಕ್ಲೀನ್ ಆಗ್ತದೆ. ನೋಡಿ, ತುಂಬಾ ಕಪ್ಪು ಹಿಡಿದಿದೆ ನೋಡಿ, ಅದೆಲ್ಲ ಹೋಗ್ತದೆ, ಅಷ್ಟು ಕ್ಲೀನ್ ಆಗಿ ಆಗ್ತದೆ. ಮತ್ತೆ ಇಷ್ಟು ದಪ್ಪಕ್ಕೆ ಹಿಡಿದ ನಂತರ ಅದರಲ್ಲೇ ನೀವು ಚಹಾವನ್ನ ಸೋಸ್ಬಾರ್ದು, ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ. ಆದ್ರಿಂದ ಕ್ಲೀನ್ ಮಾಡಿ ಇದನ್ನ ಯೂಸ್ ಮಾಡ್ಕೋಬಹುದು. ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಬಿಸಾಡಿ ಹೊಸದು ತಗೊಳ್ಳಿ. ನೀರ್ ನೋಡಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಈಗ ನಾನು ಒಳ್ಳೆ ನೀರಲ್ಲಿ ಇನ್ನೊಮ್ಮೆ ನಾನು ಇದನ್ನ ಕ್ಲೀನ್ ಮಾಡ್ತೇನೆ. ನೋಡಿ ಎಷ್ಟು ಕ್ಲೀನ್ ಆಯ್ತು, ಫುಲ್ ಕಪ್ಪಿತ್ತು. ಹಳೆ ಬ್ರಷ್ ಅನ್ನೆಲ್ಲ ಬಿಸಾಡ್ಬೇಡಿ, ಹೀಗೆ ಯೂಸ್ ಆಗ್ತದೆ. ಒಂದು ಕಡೆ ಇಡೀ ಎಂತಕ್ಕಾದ್ರೂ ಯೂಸ್ ಆಗ್ತದೆ. ನೋಡಿ, ಈ ತರ ಎಲ್ಲ ಮಾಡ್ಕೋಬಹುದು. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಹಿಂದಿನ ವಿಡಿಯೋದಲ್ಲಿ ನಾನು ಬೆಳ್ಳಿ ಸಾಮಾನನ್ನ ತೊಳೆಯುವುದ್ರ ಬಗ್ಗೆ ತೋರಿಸಿದ್ದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅಂದ್ರೆ ಜನರು ತುಂಬಾ ನೋಡಿದ್ದಾರೆ. ಅದಕ್ಕಾಗಿ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸ್ಟ್ರೈನರ್ ಅನ್ನು ಕೂಡ ನಾನು ಅದೇ ರೀತಿ ಉಜ್ತಾ ಇದ್ದೇನೆ. ಎರಡನ್ನು ಕೂಡ ಉಜ್ಜಿದ ನಂತರ ಇದನ್ನ ಒಳ್ಳೆ ನೀರಲ್ಲಿ ತೊಳೆದುಕೊಳ್ಳಿ. ನಂತರ ನೋಡಿ, ಒಂದು ಚೂರು ಅದರಲ್ಲಿ ಕಪ್ಪು ಕಲೆಗಳಿಲ್ಲ, ಎಷ್ಟು ಕ್ಲೀನ್ ಆಗಿದೆ ಅಲ್ಲ. ನೀವು ಇದನ್ನ ರಾತ್ರಿ ಹೀಗೆ ಬಿಸಿ ನೀರಲ್ಲಿ ಹಾಕಿಟ್ರೆ ಬೆಳಿಗ್ಗೆ ಕ್ಲೀನ್ ಮಾಡಿ ತುಂಬಾ ಸುಲಭ ಆಗ್ತದೆ. ಎಲ್ಲ ಹಿಗ್ಗಿ ನಿಮ್ಗೆ ತೊಳಿಲಿಕ್ಕೆ ಸುಲಭ ಆಗ್ತದೆ. ನೋಡ್ಬೋದು ನೀವು ಯಾವ ತರ ಆಗಿದೆ ಅಂತ.
ಇದನ್ನು ನೀವು 2 ಸರಿ ಇದೇ ಥರ ಮಾಡಿ ಯೂಸ್ ಮಾಡ್ಕೋಬಹುದು. ಮತ್ತೆ ಬೇಕಾದರೆ ಇದನ್ನು ಬಿಸಾಡಿ ನೀವು ಹೊಸದನ್ನು ತಗೊಳ್ಬೋದು. ಹೇಗನ್ಸಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ. ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ವ್ಲಾಗನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಏನಾದರೂ ಹೊಸ ಟಿಪ್ಸ್ ಒಂದಿಗೆ ಬರ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.